ಹಾಯ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ ಯಾವುದು ಅಂತೇಳಿ. ನೋಡೋಣ ಇದು ಏನಿದೆ ಪ್ರೈಸ್, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಬಾಕ್ಸ್ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ಇನ್ಫಿನಿಕ್ಸ್ ಅವರ ಹಾಟ್ 35 ಅಂತೇಳಿ ಇದು ಬಂದು ಹೊಸ ಸ್ಮಾರ್ಟ್ಫೋನ್ ಆ್ಯಕ್ಚುಲಾಗಿ ಲಾಂಚ್ ಆಗಿರೋದು. ನಿಮಗೆ ಕಾಣ್ತಾ ಇದೆ ಯಾವ ವೇರಿಯಂಟ್ ಅಂತೇಳಿ 128 GB ಇನ್ಬಿಲ್ಟು ಮತ್ತು 16 GB ಅಂತ ಹೇಳಿದ್ರೆ 8+8 ರ್ಯಾಮ್ ಅಂತ ಹೇಳಿದ್ರೆ ಇದು 8 GB ಒಂದು ರ್ಯಾಮ್ ವೇರಿಯಂಟ್. ಇದು 50 ಮೆಗಾಪಿಕ್ಸೆಲ್ ಡ್ಯೂಯಲ್ AI ಕ್ಯಾಮ್ರಾ ಅಂತ ಅವ್ರಿಗೆ ಸ್ಪೆಸಿಫೈ ಮಾಡಿದರೆ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ವಾರಂಟಿ ಓನ್ಲಿ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಈ ಸೆಲ್ ಫೋನ್ ಔಟ್ಸೈಡ್ ಕಂಟ್ರಿಯಲ್ಲಿ ಎಲ್ಲೂ ವಾರಂಟಿ ಇಲ್ಲ ಅಂತ ಅವರಿಗೆ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ನಮಗಿಲ್ಲಿ ಕಾಣ್ತಾ ಇದೆ ನೋಡಿ, ಬಾಕ್ಸ್ ಹಿಂಭಾಗ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. 8+128 ವೇರಿಯಂಟ್ ಇದು. 50 ಮೆಗಾಪಿಕ್ಸೆಲ್ ಅಪ್ ಟು 16 GB ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ವರ್ಚುವಲ್ ರ್ಯಾಮ್ ಆಗಿ. ಮತ್ತು 5000 mAh ಬ್ಯಾಟ್ರಿ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟು. ಒಂದು ಒಳ್ಳೆಯ ವಿಷಯ 6.6 ಬ್ರೈಟ್ ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ. ಮತ್ತು +90 Hz ಅಂತಲೂ ಕೂಡ ಅವರು ಸ್ಪೆಸಿಫೈ ಮಾಡಿದ್ದಾರೆ. G37 ಆಕ್ಟೋ ಕೋರ್ ಪವರ್ ಗೇಮಿಂಗ್ ಪ್ರೊಸೆಸರ್ ಅಂತ ಅವ್ರಿಗೆ ಸ್ಪೆಸಿಫೈ ಮಾಡಿದೆ. ಮತ್ತು ಸೌಂಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದರ ಒಂದು ಪ್ರೈಸ್ ಏನಿದೆ ಅಂತ ಹೇಳಿದ್ರೆ ನಮಗೆ ನೋಡಿ, ಇನ್ಬಿಲ್ಟ್ 8 GB ರ್ಯಾಮ್, ಅಡಿಷನಲ್ 8 GB ರ್ಯಾಮ್ ಕ್ಯಾನ್ ಬಿ ಆ್ಯಡೆಡ್ ಫ್ರಮ್ ಇಂಟರ್ನಲ್ ಸ್ಟೋರೇಜ್ ಅಂತ ಹೇಳಿದ್ರೆ ರೋಮ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ನಮಗೆ ಈ ಕಡೆ ಬಾಕ್ಸ್ನ ಮುಂಭಾಗದಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು, ಜೂನ್ ಪ್ರೊಡಕ್ಷನ್ ಯೂನಿಟ್ ಇದು ಅಂತ ಹೇಳಿದ್ರೆ ಜೂನ್ ಮಂತಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಮತ್ತು 12,000 ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಕ್ಚುಯಲ್ ಪ್ರೈಸ್ ಬಂದು ಇದರ ಒಂದು ಪ್ರೈಸ್ ಹೇಳ್ತಿದ್ದೀನಿ ನೋಡಿ, ಕೇವಲ 9,000 ರೂಪಾಯಿ. ಏನು ವೇರಿಯಂಟು 8 GB 128 ಬೆಂಕಿ ಅಂತಲೇ ಹೇಳ್ಬೋದು. ನಾರ್ಮಲ್ ಈ ನಡುವೆ ಎಲ್ಲರೂ 5G ಸ್ಮಾರ್ಟ್ಫೋನಿಗೆ ಸ್ವಿಚ್ ಆಗ್ತಾ ಇದ್ದಾರೆ. ಹಾಗಾಗಿ ಕೆಲವರು ಸೀನಿಯರ್ ಸಿಟಿಸನ್ಸ್ ಆಗಲಿ ಮತ್ತು ದೊಡ್ಡವರು ಯಾರಾದರೂ ಯೂಸ್ ಮಾಡೋ ಥರ ಇದ್ದರೆ ಆರಾಮ್ಸೆ ಇದನ್ನು ತಗೋಬೋದು ಅಂತಲೇ ಹೇಳ್ಬೋದು. ನೋಡಿ, ನಮಗೆ ಫೋನು ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಫಸ್ಟ್ ಬಾಕ್ಸಲ್ಲಿ ಏನೇನೆಲ್ಲ ಕೊಟ್ಟಿದೆ ನೋಡ್ಕೊಂಬೋಣ. ನಮಗೆ ಬಾಕ್ಸಲ್ಲಿ ಚಾರ್ಜರ್ ಸಹ ಸಿಗ್ತಾ ಇದೆ ನೋಡೋದಕ್ಕೆ. ನೋಡಿ, USB ಕೇಬಲ್, ಟೈಪ್ ಸಿ ಟು ಟೈಪ್ ಎ, ಓಕೆ. ಮತ್ತು ಒಂದು ಸಿಮ್ ಎಜೆಕ್ಟರ್ ಪಿನ್. ಅದು ಬಿಟ್ಟರೆ ನಮಗೆ ಒಂದು ಸಿಲಿಕಾನ್ TPU ಕೂಡ ನಮಗೆ ಬ್ಯಾಕ್ ಕವರ್ ಸಹ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಕೆಲವು ಏನಿದು ಯೂಸರ್ ಮ್ಯಾನ್ಯಲ್ಲು ಇವೆಲ್ಲ ನಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಥರ ನನಗೇನೋ ಸ್ವಲ್ಪ, ನೀವು ತುಂಬ ಇನ್ಫಿನಿಕ್ಸ್ ನಾನು ಸ್ಮಾರ್ಟ್ಫೋನ್ಸ್ನ ಅನ್ಬಾಕ್ಸ್ ಮಾಡಿದ್ದೀನಿ, ನೀವು ನೋಡಿರ್ಬೋದು ಅನಿಸುತ್ತೆ. ಕೆಲವೇನೋ ಒಳ್ಳೆ ಏನಂತಾರೆ, ಈ ಒಂದು ಇದು ನೋಟ್ ಒಂಥರ ಏನದು ಡಾಲರ್ಸ್ ನೋಟ್ ಥರ ಒಂದು ಕಲರ್ ಒಂದು ಪೇಪರೆಲ್ಲ ಬರ್ತಾಯಿತ್ತು. ಆ್ಯಕ್ಚುಲಿ ಈ ಚಾರ್ಜರ್ ಏನಿದೆ, ಅವರು ಕೊಟ್ಟಿರೋ ಚಾರ್ಜರ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 2 amps ನಾರ್ಮಲ್ 10 ವಾಟ್. ಆದರೆ ಅವ್ರಿಗೆ ಸ್ಪೆಸಿಫೈ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ನ ಫಾಸ್ಟ್ ಚಾರ್ಜರ್ ಇರುತ್ತೆ ಅಂತ ಅಂದ್ಕೊಂಡೆ. ಅವ್ರು ಕೊಟ್ಟಿರೋ ಅಂತ ಹೇಳಿದ್ರೆ ಪ್ರೈಸ್ಗೆ ನಾವು ಅಷ್ಟೆಲ್ಲ ನಾವು ಇದು ಮಾಡೋಕ್ಕಾಗೋದಿಲ್ಲ. ನಮಗೆ ನೋಡೋಣ, ಈ ಕವರ್ ಎತ್ಬಿಡ್ತಾ ಇದ್ದೀನಿ ನೋಡಿ. ನಮಗೆ ಸೆಲ್ಫೋನ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು, ಇದರ ಒಂದು ಡಿಸ್ಪ್ಲೇ ಬಂದು ನಾರ್ಮಲ್ AMOLED ಅಲ್ಲ, ನಾರ್ಮಲ್ HD+ ಡಿಸ್ಪ್ಲೇ. ಇದು 90 Hz ಒಂದು ರಿಫ್ರೆಶ್ ರೇಟ್ ಹೊಂದಿರುವಂಥ ಒಂದು ಡಿಸ್ಪ್ಲೇ. ಇದು ಟ್ರಿಯರ್ ಡಾರ್ಪ್ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಕಾಣುತ್ತೆ ನೋಡಿ ಇಲ್ಲಿ ಡ್ರಾಪ್ ಡಿಸ್ಪ್ಲೇ. ಆ್ಯಕ್ಚುಲಾಗಿ ಇದು ಅವರೇ ಒಂದು ಮೌಂಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಒಂದು ಸ್ಕ್ರೀನ್ ಗಾರ್ಡ್ನ, ಗ್ಲಾಸ್ ಎಲ್ಲ ಗಾರ್ಡು. ನಮಗೆ ಸೆಲ್ ಫೋನ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಸೆಲ್ ಫೋನ್ನ ಈ ಕಡೆ ಸೈಡು ನೋಡಿ ಒಂದು ಸಿಮ್ ಟ್ರೇಸ್ ನೋಡೋಕ್ಕೆ ಸಿಗುತ್ತೆ. ಟಾಪ್ ಪೊಸಿಷನಲ್ಲಿ ಏನೂ ಇಲ್ಲ. ಈ ಕಡೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಒಂದು ಒಳ್ಳೆಯ ವಿಷಯ. ಇವಾಗ ನಾರ್ಮಲ್ ಎಲ್ಲ ಸೆಲ್ ಫೋನ್ಸಲ್ಲೂ ಸೈಡ್ ಮೌಂಟೆಡೇ ಬರ್ತಾಯಿದೆ. ಮತ್ತು ಇದು ವಾಲ್ಯೂಮ್ ರಾಕರ್ಸ್ ಬಟನ್ ಇದೆ. ಮತ್ತು ಕೆಳಗೆ ನೀವು ನೋಡ್ತಾ ಇದ್ದೀರಾ 3.5mm ಜಾಕು, ಮತ್ತು ಇದು ವಾಯ್ಸ್ ಕಲೆಕ್ಷನ್ ಮೈಕ್ ಇದೆ. ಮತ್ತು ಇದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಸಹ ಇದೆ. ಅದು ಬಿಟ್ಟರೆ ನಮಗೆ ಒಂದು ಸ್ಪೀಕರ್ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಇದು ಯಾವ ಹೈಬ್ರಿಡ್ ಸ್ಲಾಟ್ ಹೊಂದಿದೆಯಾ ಅಥವಾ ಕೇವಲ ಒಂದು ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಇದೆಯಾ, ಇಲ್ಲ ಹೈಬ್ರಿಡ್ ಸ್ಲಾಟ್ ಅಂತ ನಾವು ಚೆಕ್ ಮಾಡಿಬಿಡೋಣ. ನೋಡಿ, ಕಾಣ್ತಾ ಇದೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೋಡಿ, ಇದರಲ್ಲಿ ಸಪ್ರೇಟೆಡ್ 2 ಸಿಮ್ ಹಾಕೋಬೋದು, ಪ್ಲಸ್ ಮೆಮೊರಿ ಕಾರ್ಡ್ ಕೂಡ ಸಹ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ರೇಂಜ್ ಹೇಳಿದ್ದೀನಲ್ಲ ನಿಮಗೆ, ಕೇವಲ 9,000ಕ್ಕೆ ನಿಮಗೆ 8 GB ರ್ಯಾಮ್. ಗೇಮರ್ಸ್ ಆಗಿದ್ದರೆ ನಿಜವಾಗ್ಲೂ ಹೇಳ್ತೀನಿ
ಕಣ್ಣು ಮುಚ್ಕೊಂಡು ತೊಗೋಬೋದು. ಮತ್ತು ನಿಮಗೆ ಬ್ಯಾಕ್ ಸೈಡ್ ನಾವು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ನೋಡಿ, ನಮಗೆ ಈ ರೀತಿ ಈ ಕಲರಲ್ಲಿ ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದೆ. ಇದು ಬಂದು ಆರೆಂಜ್ ಕಲರು, ಇದು ಬಂದು ಲೆದರ್ ಫಿನಿಶ್ ಬರುತ್ತೆ. ನಿಮಗೆ ಕಾಣ್ತಾ ಇದೆ, ಯಾವುದೇ ಒಂದು ಸ್ಮಜ್ಜಸ್ ಆಗಲಿ ಅದು ಇದು ಏನಾಗೋದಿಲ್ಲ ನಿಮಗೆ. ಆದರೆ ಕೊಳೆ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಕೈ ಏನಾದರೂ ಕೊಳೆ ಆಗಿದ್ರೆ ಜಲ್ದಿ ಇದೆಲ್ಲ ಕೊಳೆ ಆಗುತ್ತೆ. ಅದು ಬಿಟ್ಟು ನಮಗೆ ಇನ್ಫಿನಿಕ್ಸ್ ಲೋಗೋ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಬಿಟ್ಟರೆ ನಮಗೆ ಇದು 50 ಮೆಗಾ ಪಿಕ್ಸೆಲ್ನ ಒಂದು ಮೇನ್ ಸೆನ್ಸರು ಮತ್ತು 2 ಮೆಗಾ ಪಿಕ್ಸೆಲ್ಲು ಒಂದು ಪೋರ್ಟ್ರೇಟ್ ಸೆನ್ಸರ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಮಗೆ ಕ್ವಾಡ್ ಒಂದು ಡ್ಯುಯಲ್ LED ಫ್ಲ್ಯಾಶ್ ಸಿಗುತ್ತೆ. ಡ್ಯುಯಲ್ LED ಫ್ಲ್ಯಾಶ್ ನಮಗೆ ನೋಡೋಕ್ಕೆ ಸಿಗುತ್ತೆ. ನೋಡೋಣ, ಆನ್ ಮಾಡಿ ನೋಡೋಣ ಇದರ ಒಂದು ಯೂಸರ್ ಇಂಟರ್ಫೇಸ್ ಯಾವ ರೀತಿ ಇದೆ, ಯಾವ ಆ್ಯಂಡ್ರಾಯ್ಡ್ ವರ್ಷನ್ ಕೊಟ್ಟಿದ್ದಾರೆ, ಮತ್ತು ಇದರ 90 ಹರ್ಟ್ಸ್ ಡಿಸ್ಪ್ಲೇ ರಿಫ್ರೆಶ್ ರೇಟ್ ಏನಿದೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆನ್ ಮಾಡಿ ಚೆಕ್ ಮಾಡೋಣ. ನೋಡಿ, ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ದೀನಿ. ನಮಗೆ ನೋಡೋಕ್ಕೆ ನೋಡಿ, ಸ್ಕ್ರೀನ್ ಒಂದು ಬಂದು 6.6 ಇಂಚ್ನ ಒಂದು ಟಿಯರ್ ಟಾಪ್ ಒಂದು ಡಿಸ್ಪ್ಲೇ ಅಂತಲೇ ಹೇಳ್ಬೋದು. HD+ ಡಿಸ್ಪ್ಲೇ ಇದು AMOLED ಡಿಸ್ಪ್ಲೇ ಅಂತೂ ಅಲ್ವೇ ಅಲ್ಲ. ಮತ್ತು ನಮಗೆ ಅನ್ಲಾಕ್ ಮಾಡಿದ ತಕ್ಷಣ ನಮಗೆ ನೋಡಿ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಮತ್ತು ಸ್ಕ್ರೀನ್ ರಿಫ್ರೆಶ್ ರೇಟ್ ಏನಿದೆ 90 ಹರ್ಟ್ಸ್ನ ಒಂದು ರಿಫ್ರೆಶ್ ರೇಟು, ಅದಕ್ಕೆ ಸ್ವಲ್ಪ ಸ್ಮೂತ್ ಇದೆ. ನಾರ್ಮಲ್ 60 ಹರ್ಟ್ಸ್ಗನ 90 ಹರ್ಟ್ಸ್ ಸ್ವಲ್ಪ ಓಕೆ ಅಂತೀನಿ. ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ತಗೋಬೋದು. 8GB ಮೇಯ್ನ್ ಅಡ್ವಾಂಟೇಜ್ ಏನಪ್ಪ, ಇದರ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ 8GB ರ್ಯಾಮ್. ಇನ್ನೊಂದು ಪ್ಲಸ್ 8GB ರ್ಯಾಮ್ನ ವರ್ಚುವಲ್ ರ್ಯಾಮ್ ಥರ ನಾವು ಯೂಸ್ ಮಾಡ್ಕೋಬೋದು. ಅದೊಂದು ಮೇಯ್ನಾಗಿ ನನಗೆ ತಿಳಿದಂಗೆ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಗೇಮ್ ಪ್ರೊಸೆಸರ್. ಆ್ಯಕ್ಚುಲಿ ಇದು ಗೇಮಿಂಗ್ ಪ್ರೊಸೆಸ್ ಆಗಿರೋದ್ರಿಂದ ಹೆವಿ ಗೇಮರ್ಸ್ ಎಲ್ಲನೂ ಆರಾಮ್ಸೆ ತಗೋಬೋದು. ಯಾಕಂತ ಹೇಳಿದ್ರೆ ನಿಮಗೆ ಒಳ್ಳೆ 8GB ರ್ಯಾಮ್ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ಗೇಮ್ಸ್ನ ವಿತೌಟ್ ಎನಿ ಲ್ಯಾಗಿಂಗ್ ಏನು ಆಗ್ತೀರಾ ಇದ್ರ ಥರ ನೀವು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ನೀವು ಅಂತ ಹೇಳ್ತೀನಿ ನಾನು. ಹಾಗಾಗಿ ನೋಡೋಣ ಇದರ ಒಂದು ವರ್ಷನ್ ಏನಿದೆ ಚೆಕ್ ಮಾಡಿ ನೋಡ್ಬಿಡೋಣ. ಆ್ಯಂಡ್ರಾಯ್ಡ್ ವರ್ಷನ್ ಏನಿದೆ ಅಂಥೇಳಿ ನಮಗೆ ಮೇಲಿಂದ ಈ ಥರ ಡ್ರಾಪ್ ಮಾಡಿದ್ರೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ. ಓಕೆನಾ, ಮತ್ತು ಮೇನಿಗೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಡೋಣ. ನೀವು ಇನ್ಫಿನಿಕ್ಸ್ XOS ಅನ್ಕೊತೀನಿ ಅವ್ರದ್ದು. ನೋಡಿ ಮೈ ಫೋನ್ XOS ಅವರ ಒಂದು ಆ್ಯಂಡ್ರಾಯ್ಡ್ ವರ್ಷನ್. ಇದರಲ್ಲಿ ಒಂದು ಆ್ಯಂಡ್ರಾಯ್ಡ್ ವರ್ಷನ್ ಏನಿದೆ ಅಂಥೇಳಿ ಚೆಕ್ ಮಾಡೋಣ. ಇದರಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ 12 ಇದೆ. ಓಕೆನಾ, ಲಾಸ್ಟ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಆಗಿದೆ, ಏಪ್ರಿಲಲ್ಲೇ ಆಗಿದೆ ಆ್ಯಕ್ಚುಲಾಗಿ. ಓಕೆನಾ, ಮತ್ತು ಇದಕ್ಕೆ ನಮಗೆ ಎಷ್ಟು ವರ್ಷ ನಮ್ಗೆ ಅಪ್ಡೇಟ್ಸ್ ನಮಗೆ ಸಪೋರ್ಟ್ ಬರುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2 ಇಯರ್ಸ್ಗೆ ಎಲ್ಲ ಆ್ಯಂಡ್ರಾಯ್ಡ್ ವರ್ಷನ್ಸ್ಗೂ ನಮ್ಗೆ ಸಿಗೋದು. ಅದರಲ್ಲಿ ಡೆಡಿಕೇಟೆಡ್ ಕೆಲವು ಕಂಪನೀಸ್ಗೆ ಕೆಲವು ಮಾಡಲ್ಸ್ಗೆ ಮಾತ್ರ 3 ಅಥವಾ 5 ವರ್ಷ ನಮಗೆ ನಮಗೆ ಆ್ಯಕ್ಚುಲಾಗಿ ಆ್ಯಂಡ್ರಾಯ್ಡ್ ಕಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಇದು ಒಂದು ಒಳ್ಳೆಯ ವಿಷಯ. ಇದು ಚೆನ್ನಾಗಿದೆ ನಿಜವಾಗ್ಲೂ. ಈ ಪ್ರೈಸ್ ರೇಂಜಿಗೆ ನಿಜವಾಗ್ಲೂ 8,000ಗೆ ನಿಮಗೆ 4GB ರ್ಯಾಮ್ ಸಿಗುತ್ತೆ. ಅದೇ ನೀವು ಇನ್ನೊಂದು 1,000 ಏನಾದರೂ ಜಾಸ್ತಿ ಕೊಟ್ಟರೆ ನಿಮಗೆ 8GB ರ್ಯಾಮ್ದು ಸಿಗುತ್ತೆ. ಕಾಣ್ತಾ ಇದೆ ನೋಡಿ ಇಲ್ಲಿ ರ್ಯಾಮು 8GB ರ್ಯಾಮು ಪ್ಲಸ್ 5GB ರೋಮ್ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದೇನು ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. 8GBಗೆ ಮಾಡಿಕೊಂಡ್ರೆ 8GBಲಿ ಕಾಣ್ತಾ ಇದೆ ನೋಡಿ. ಪ್ಲಸ್ 8GB ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಮೈ ಫೋನ್ಗೆ ಬನ್ನಿ. ಮೈ ಫೋನಲ್ಲಿ ರ್ಯಾಮ್ ಇದೆಯಲ್ಲ, ಇಲ್ಲಿ ಬಂದರೆ ಇಲ್ಲೇ ಸೆಟ್ ವರ್ಚುವಲ್ ರ್ಯಾಮ್ ಅಂತ ಇದೆ. ವರ್ಚುವಲ್ ರ್ಯಾಮಲ್ಲಿ 3GB ನಾವು ಸೆಟ್ ಮಾಡ್ಕೋಬೋದು, 5GBಗೆ ಮಾಡ್ಕೋಬೋದು ಮತ್ತು 8GBಗೂ ಮಾಡ್ಕೋಬೋದು. ನಾವು ಯಾವುದಕ್ಕೆ ಬೇಕಾದರೂ ನಾವು ಮಾಡ್ಕೋಬೋದು. ಆಮೇಲೆ ಇಲ್ಲಿ 8+8 ಅಂತ ನಮಗಿಲ್ಲಿ ತೋರಿಸುತ್ತೆ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಇದು 12 ಇದು ಒಂದೇ ನನಗೆ ಅಂತ ಹೇಳಿದ್ರೆ ಹೊಸ ವರ್ಷನ್. ಆ್ಯಕ್ಚುಲಿ ಇದೊಂದು ಆ್ಯಂಡ್ರಾಯ್ಡ್ ನಾನು 13 ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇದು ಒಂದು ಪರವಾಗಿಲ್ಲ. ಮತ್ತು ಫ್ರಂಟ್ ಕ್ಯಾಮ್ರಾ ನಾನು ಈಗ ಎಲ್ಲ ನಾರ್ಮಲ್ ಎಲ್ಲ ಸೆಲ್ಫೋನ್ಸಲ್ಲಿ 8 ಮೆಗಾ ಪಿಕ್ಸೆಲ್ ಅಥವಾ 16 ಮೆಗಾ ಪಿಕ್ಸೆಲ್ ಬರ್ತಾಯಿದೆ. ಹಂಗಾಗಿ ನಾನೇನು ಅಂದ್ಕೊಂಡು ಒಂದು 8 ಮೆಗಾ ಪಿಕ್ಸೆಲ್ ಆದರೂ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಇದು ಒಂದು ಬಂದು 5 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ನೋಡೋಣ, ನಾನು ಕೆಲವು ಸ್ಕ್ರೀನ್ಶಾಟ್ನ ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಪಿಕ್ಸ್ ಎಲ್ಲ ಯಾವ ರೀತಿ ಕ್ಯಾಮ್ರಾ ಯಾವ ಕ್ಲಾರಿಟಿಯಲ್ಲಿ ಬರುತ್ತೆ ಏನು ಅಂತೇಳಿ. ಇನ್ನು ನಾರ್ಮಲ್ ಎಲ್ಲ ಸೆಟ್ಟಿಂಗ್ಸಲ್ಲಿ ಇನ್ನೇನಿರುತ್ತೆ ಎಲ್ಲ ಅದೇ ನಾರ್ಮಲ್ ಇರುತ್ತೆ. ಬನ್ನಿ ಮೇಯ್ನಾಗಿ ನಾವೆಲ್ಲ ಜಾಸ್ತಿ ನೋಡೋದು ಏನಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾನ ಚೆಕ್ ಮಾಡೋಣ. ಮತ್ತು ಇದರಲ್ಲಿ ಅನ್ವಾಂಟೆಡ್ ಆ್ಯಪ್ಸು ನೋಡ್ತಾ ಇದ್ದೀರ ನೀವೇ. ಇದೆಲ್ಲ ಇನ್ಫಿನಿಕ್ಸ್ ಅವರ ಒಂದು ಆ್ಯಪ್ಸ್ ಕಂಪಲ್ಸರಿ ಎಲ್ಲ ಫೋನಲ್ಲಿ ಇರುತ್ತೆ. ಇದು ಅದು ಬಿಟ್ಟು ಕೆಲವು ಅನ್ವಾಂಟೆಡ್ ಆ್ಯಪ್ಸು ಒಂದು 5-6 ಆ್ಯಪ್ಸನ್ನು ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಅದು ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು.
ಇದು ಸೌಂಡ್ ರೆಕಾರ್ಡರ್ ಇರಲೇಬೇಕಾಗಿರುವಂಥದ್ದು, ಮತ್ತು ಸ್ನ್ಯಾಪ್ಚಾಟ್ ಇವೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಮತ್ತು ವಾವ್ ಎಫ್ ಎಮ್ ಅಂತೆ ಅದೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಇದೆಲ್ಲ ಇನ್ಬಿಲ್ಟ್, ಹಾಗಾಗಿ ಅದೆಲ್ಲ ಅನ್ವಾಂಟೆಡ್ ಆ್ಯಪ್ಸ್ ಎಲ್ಲ ಒಂಥರ ಸಂತೆ ಥರ ಕಾಣುತ್ತೆ. ಅದು ಬಿಟ್ಟರೆ ನಮಗೆ ನೋಡೋಣ ಇವಾಗ ಕ್ಯಾಮ್ರಾ ಕ್ಲಾರಿಟಿ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಇದರಲ್ಲಿ ನಮಗೆ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫಸ್ಟಲ್ಲಿ ಸ್ಲೋ ಮೋಷನ್, ಓಕೆ, ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸ್ಲೋ ಮೋಷನ್ ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸ್ಲೋ ಮೋಷನ್ನಲ್ಲಿ ಸ್ಲೋ ಮೋಷನ್ನಲ್ಲಿ ನಿಜವಾಗ್ಲೂ ಗುರು ಇದ್ರಲ್ಲೂ ಕೂಡ ಝೂಮ್ ಕೂಡ ಇದೆ ಸ್ಲೋ ಮೋಷನಲ್ಲಿ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಮತ್ತು ಅದು ಬಿಟ್ಟರೆ ನಮಗೆ ವೀಡಿಯೋಲ್ಲಿ ನಮಗೆ ಸೆಟ್ಟಿಂಗ್ಸಲ್ಲಿ ನೋಡೋಣ ಯಾವ ಒಂದು ವೀಡಿಯೋ ಕ್ವಾಲಿಟಿಯಲ್ಲಿ ನಾವು ಮಾಡ್ಬೋದು ಅಂತೇಳಿ. ಬರೀ ಫುಲ್ HD ಮಾತ್ರ ಮಾಡ್ಬೋದು ಅಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಇದೆಲ್ಲ ನಾರ್ಮಲ್ ಇದೆ. ಆಟೋ ವಾಟರ್ ಮಾರ್ಕ್ ಇದೆ, ಮ್ಯೂಟ್ ರೆಕಾರ್ಡರ್ ಬರುತ್ತೆ, ಸಿಂಗಲ್ ಫೋಟೋ ಶಟರ್, ಓಕೆ, ಇದು ನಾರ್ಮಲ್ ಸೆಟ್ಟಿಂಗ್ಸ್. ಅದು ಬಿಟ್ಟರೆ ನಮಗೆ ವೀಡಿಯೋ ಅಲ್ಲಿ ಇನ್ನೇನು ಅಷ್ಟೊಂದು ಹೇಳ್ಕೊಳಂಗಿಲ್ಲ. ಮತ್ತು ನೋಡೋಣ ಇದು ಯಾವ ರೀತಿ ಬರ್ತಾಯಿದೆ ಅಂಥೇಳಿ. ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ ನೀವೇ, ಕ್ಲಾರಿಟಿ ಓಕೆ. ಒಂದು ನೈಟ್ ಟೈಮಲ್ಲೂ ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅದು ಫ್ರಂಟ್ ಕ್ಯಾಮ್ರಾ. ಮತ್ತು ನಮಗೆ ಈ ಕಡೆ ಸ್ಲೈಡ್ ಮಾಡಿದ್ರೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ ನೋಡಿ. ಅದೇ ಅಲ್ಲಿರೋ ಒಂದು ಏನು ಆಪ್ಷನ್ ಇದೆಯೋ ಕ್ಯಾಮ್ರಾ ಇದರಲ್ಲಿ, ಅದೇ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ. ಸ್ಲೋ ಮೋಷನ್ ಒಂದಿದೆ, ವೀಡಿಯೋ ಒಂದಿದೆ, ಎ ಕ್ಯಾಮ್ರಾ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ, ಮತ್ತು ಬ್ಯೂಟಿ, ಪೋರ್ಟ್ರೇಟು, AR ಶಾರ್ಟು, ಪೆನೋರಾಮಾ ಇದೆ, ಡಾಕ್ಯುಮೆಂಟ್ಸು ಮತ್ತು ಟೈಮ್ ಲ್ಯಾಪ್ಸ್. ಇಷ್ಟು ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಪೋರ್ಟ್ರೇಟ್ ಶಾರ್ಟು ಇದೆ, ಮತ್ತು ಬ್ಯೂಟಿಯಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ನನಗೆ ಪೋರ್ಟ್ರೇಟ್ಗೆ ಬ್ಯೂಟಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊತೀನಿ, ಒಂದೇ ಥರ ಕಾಣ್ತಾ ಇದೆ. AI ಕ್ಯಾಮ್ರಾ ತೋರಿಸ್ತಾ ಇದೆ ನೋಡಿ. AI ಕ್ಯಾಮ್ರಲ್ಲಿ ಇದು ಫ್ಲವರ್ ಥರ ಏನೋ ಇದೆ ಅಂತೇಳಿ, ಫ್ಲವರ್ ಪ್ಲ್ಯಾಂಟ್ ಅಂತ ಐಡೆಂಟಿಫೈ ಮಾಡ್ತಾಯಿದೆ. ಮತ್ತು ಫ್ಲ್ಯಾಶು ನೋಡೋಣ. ಫ್ಲ್ಯಾಶಲ್ಲಿ ಒಂದು ಹಿಡಿದು ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ಓಕೆ, ಫ್ಲ್ಯಾಶು ಆಯಿತು. ಮತ್ತು ಇನ್ನು ಈ ಫೋಟೋ ಸೆಟ್ಟಿಂಗ್ಸಲ್ಲಿ ನಮ್ಗೆ ಏನೆಲ್ಲ ಬರುತ್ತೆ ಸೆಟ್ಟಿಂಗ್ಸಲ್ಲಿ ಅಂತ ನಾವು ಇಲ್ಲಿ ನೋಡ್ಬೋದು. ಹಾರಿಜಾಂಟಲ್ ಲೆವೆಲ್ನ ನಾವು ಆನ್ ಮಾಡ್ಕೋಬೋದು. ಮತ್ತು ವಾಟರ್ ಮಾರ್ಕ್ ಇದೆ, ಗ್ರಿಡ್ ಕ್ಯಾಪ್ಚರು, ಲೊಕೇಶನ್ನು, ಇದೆಲ್ಲ ನಾರ್ಮಲ್ ಅದೆಲ್ಲ ನಾರ್ಮಲ್ ಇರುತ್ತೆ. ಮತ್ತು HDR ಮತ್ತು 50 ಮೆಗಾ ಪಿಕ್ಸೆಲ್ಲು. ಇದು ಬಂದು ಒಂಥರ ಸ್ಟಾಕ್ ಕ್ಯಾಮ್ರಾ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ಟೋಟಲ್ 50 ಮೆಗಾ ಪಿಕ್ಸಲ್ಲೇ ಅದಕ್ಕೆ ಟೋಟಲ್ ಯೂಸ್ ಆಗುತ್ತೆ. ಮತ್ತು ಫಿಲ್ಟರ್ಸ್ ಬೇಕಾದರೆ ನಿಮಗೆ ತುಂಬ ಇಲ್ಲಿ ಫಿಲ್ಟರ್ಸ್ ನೋಡೋಕ್ಕೆ ಸಿಗುತ್ತೆ. ಏನು ತುಂಬ ಏನಿಲ್ಲ, ಒಂದು 10 ಫಿಲ್ಟರ್ಸ್ ಏನೋ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಯಾವ ಫಿಲ್ಟರ್ ಬೇಕಾದರೆ ನೀವು ಇದನ್ನು ಫೋಟೋಸ್ ಹಿಡಿಬೋದು. ನೋಡಿ ಕಾಣ್ತಾ ಇದೆ ನೋಡಿ, ಶಟ್ರ್ ಇದೆಲ್ಲ ನಾವು ತೋರಿಸ್ತಾ ಇದ್ದೀನಿ. ಝೂಮ್ ತುಂಬ ಹತ್ತ ಇಟ್ಟರೆ ಕಲರ್ಸು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾಯಿದೆ. ಓಕೆನಾ, ನಿಮಗೆ ತೋರಿಸ್ತೀನಿ ನೋಡಿ, ನೀವೇ ಜಡ್ಜ್ ಮಾಡಿ. ವಿಡಿಯೋ ಕ್ಲಾರಿಟಿ ಯಾವ ರೀತಿ ಇದೆ ಮತ್ತು ಒಂದು ಪಿಕ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ ನೀವೇ ನೋಡಿ ಜಡ್ಜ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಒಂದು ನಾರ್ಮಲ್ ಯೂಸೇಜ್ಗೆ ಮತ್ತು ಗೇಮರ್ಸ್ ಅಂತ ಹೇಳಿದ್ರೆ, ನನಗೆ 5G ಫೋನ್ ಬೇಡ ಗುರು, ನನಗೆ ಗೇಮ್ ಆಡೋದಕ್ಕೆ ಮಾತ್ರ ಸೆಲ್ ಫೋನ್ ಸಾಕು ನನಗೆ ಅನ್ನೋ ರೀತಿಯಾಗಿದ್ದರೆ, ಮತ್ತು ಕೆಲವರು ನನಗೆ ಅಂತೇಳಿದ್ರೆ ಕೆಲವರು ಸೀನಿಯರ್ ಸಿಟಿಸನ್ಗಾಗಲಿ ಮತ್ತು ಇಲ್ಲ ದೊಡ್ಡವ್ರಿಗೆ ಯಾರಿಗಾದರೂ ಅಪ್ಪ ಅಮ್ಮವರು ತುಂಬ ಯೂಸ್ ಮಾಡೋದಿಲ್ಲ, ಅವರೆಲ್ಲ ಕೇವಲ ಜಸ್ಟ್ ಕಾಲ್ ಅಟೆಂಡ್ ಮಾಡಿ ಕಾಲ್ ಯೂಸ್ ಮಾಡೋದಕ್ಕೆ, ಮತ್ತು ಯೂಟ್ಯೂಬು ಈ ಥರ ರೀಲ್ಸ್ ನೋಡೋ ರೀತಿ ಆಗಿದ್ದರೆ, ಆ ಥರ ಇರೋರಿಗೆ ಎಲ್ಲೇ ಯಾವ ಟೈಮಲ್ಲಿ ಸ್ಟಕ್ ಆಗ್ದಿರ ಸಖತ್ ಒಳ್ಳೆ ಗೇಮರ್ಸ್ ಆರಾಮಾಗಿ ಇದನ್ನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಬಿಲೋ 10,000ಅಲ್ಲಿ ನನಗೆ ಒಳ್ಳೆ ಗೇಮಿಂಗ್ ಸೆಲ್ ಫೋನ್ ಬೇಕು ಅನ್ನೋ ರೀತಿ ಯಾರಾದರೂ ನೋಡ್ತಾ ಇದ್ದರೆ, ನಾನು ನಿಮಗೆ ಸ್ಪೆಸಿಫೈ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ಫಿನಿಕ್ಸ್ ಹಾಟ್ 30i ಅನ್ನೋದನ್ನು ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ಮತ್ತು ನಾರ್ಮಲ್ ಯೂಸೇಜ್ಗೂ ಅಷ್ಟೇ ತುಂಬ ಜನ ಯೂಟ್ಯೂಬ್ ಯೂಸ್ ಮಾಡ್ತಾರೆ, ಮತ್ತು ಜಸ್ಟ್ ಕ್ಯಾಮ್ರಾ ಸುಮ್ಮನೆ 1-2-3 ಕ್ಲಿಕ್ ಮಾಡಿಕೊಂಡು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು ಇದೆ ಇದರಲ್ಲಿ ನಿಮಗೆ. ಮತ್ತು ಫಾಸ್ಟ್ ಚಾರ್ಜಿಂಗ್ ಅದವ್ರು ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ನನಗೆ ಗೊತ್ತಿಲ್ಲ. ಆದರೂ 5000 mAh ಬ್ಯಾಟ್ರಿ ಇದೆ ನಿಮಗೆ. ಆರಾಮ್ಸೆ ಎಲ್ಲ ಒಂದು ವಿಡಿಯೋ ನೋಡ್ಕೊಂಡಿದ್ದು, ಮತ್ತು ಕೇವಲ ಒಂದು ಫೇಸ್ಬುಕ್ಕು, ವಾಟ್ಸಪ್ ಯೂಸ್ ಮಾಡ್ಕೊಳ್ಳೋ ರೀತಿ ನಾರ್ಮಲ್ ಯೂಸೇಜ್ಗೆ ಕೂಡ ನಿಮಗೆ ಒಂದಿನ ಅಂತೂ ಕಂಪಲ್ಸರಿ ನಿಮಗೆ ಬ್ಯಾಕಪ್ ಬರುತ್ತೆ, ಯಾಕಂದರೆ 5000 mAh ಬ್ಯಾಟ್ರಿ ಇದೆ. ಆ ಥರನೂ ಅಷ್ಟೇ. ಮತ್ತು ಲುಕ್ ವೈಸ್ ಅಷ್ಟೇ ನೋಡ್ತಾ ಇದ್ದೀರಿ ನೀವು ನೋಡಿ, ಎಷ್ಟು ಒಂಥರ ಪ್ರೀಮಿಯಮ್ ಲುಕ್ಕಾಗಿ ಕಾಣ್ತಾ ಇದೆ ನಿಜವಾಗ್ಲೂ. ಹಿಂದ್ಗಡೆ ಪ್ಲಾಸ್ಟಿಕ್, ಆ್ಯಕ್ಚುಲಿ ಇದು ನಮಗೆ ಒಂದು ಲೆದರ್ನ ಒಂದು ಫೀಲ್ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್.
ಇಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ. ಈ ಒಂದು ಗೇಮರ್ಸ್ ಬಿಲೋ 10,000 ನೋಡ್ತಾ ಇದ್ದೀನಿ, ಒಂದು ಒಳ್ಳೆ ಗೇಮಿಂಗ್ ಫೋನ್ ಬೇಕು ಅನ್ನೋ ಥರ ಇದ್ದರೆ ಕಣ್ಣು ಮುಚ್ಕೊಂಡು ತೊಗೋಬೋದು ಇದನ್ನು. ಅದು ಬಿಟ್ಟರೆ ದೊಡ್ಡವ್ರಿಗೂ ಅಷ್ಟೇ ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಫೋನ್ ಇದು. ನನ್ನ ಒಂದು ಓಕೆನಾ, ನೋಡಿ ನಿಮಗೆ ಫೋನ್ ಇಷ್ಟ ಆಗಿರೋರು ಪರ್ಚೇಸ್ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೀಡಿಯೋಸ್ನ ಇನ್ನು ಮುಂದೆ ತರ್ತೀನಿ, ತುಂಬ ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇರ್ತೇನೆ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ